ಇಲ್ಲೆಲ್ಲ ಎಮ್ ಎಲ್ ಎಗಳಿಗೆ ಇವತ್ತು ಜ್ಞಾನೋದಯ ಆಗ್ಯದ. ಅದಕ್ಕೆ ನಾವು ಆಗವ್ರ, ನಾವು ನಿಲ್ಲವ್ರ. ಹಿಂಗಾಗಿ ಕಾಂಪಿಟೇಷನ್ ಜೋರಾಗ್ಯದ. ಹೀಗಾಗಿ ಯಾರಿಲ್ಲಿ ಗೆಲ್ತಾರ, ಇವಾಗ ಜಾರಕಿಹೊಳಿ ಗುಂಪಾಗಿ ಗೆಲ್ತದನೋ, ಅದು ಜೊಲ್ಲೆಯವ್ರ ಗುಂಪಾಗಿ ಗೆಲ್ತದನೋ, ಅಥವಾ ಕತ್ತಿಯವ್ರ ಗುಂಪಾಗಿ ಗೆಲ್ತದನೋ, ಅಥವಾ ಎ ಬಿ ಪಾಟೀಲ್ ಗುಂಪಾಗಿ ಗೆಲ್ತದನೋ, ಅಥವಾ ನಮ್ಮ ಲಕ್ಷ್ಮಣ ಸವದಿಯವ್ರ ಗುಂಪು ಗೆಲ್ತದನೋ, ಅಥವಾ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಗುಂಪು ಗೆಲ್ತದನೋ, ಯಾರು ಗೊತ್ತಿಲ್ಲ. ಎಲ್ಲರೂ ಕೈ ನೋಡೋರನ್ನ ಈ ಸಲ ನಾವು ಆಗವ್ರಪ್ಪ. ಹೀಗಾಗಿ ಇದ್ರ ಮೇಲೆ ಒಂದು ರೀತಿ ಒಳ್ಳೆಯದಾಗ್ತಾಯಿದೆ. ಯಾಕಂತಂದ್ರೆ ಇದು ಕೇವಲ ಸಹಕಾರ ತತ್ವದ ಮೇಲೆ ರೈತರಿಗೆ ಹೆಲ್ಪ್ ಆಗುವಂಥ ಬ್ಯಾಂಕ್. ಅವ್ರಿಗೆ ಎಷ್ಟು ಉಪಯೋಗ ಆಗಬೇಕಿದು ಅವರ ಉದ್ಯೋಗಗಳಿಗೆ, ಕೃಷಿ ಆಧಾರಿತ ಉದ್ಯೋಗಗಳಿಗೆ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈ ಸಾಹುಕಾರಗಳೆಲ್ಲ. ಸಾಹುಕಾರ ರೈತರಲ್ರಿ, ಇವರು ಭೂಮಿಗಳಿದ್ದಾವಿಲ್ಲ ಅಂತಲ್ಲ, ಸಾಕ್ಷಿ ತೋರಿಸ್ತಾರೆ. ಜೊತೆಗೆ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಆ ಶುಗರ್ ಫ್ಯಾಕ್ಟ್ರಿ ತೋರಿಸಿ ಅದು ನಿಮ್ದಲ್ಲಿ ರೈತರಿಗೆ ಉಪಯೋಗ ಆಗ್ತದೆ, ನಾವು ಸಕ್ಕರೆ ತಯಾರು ಮಾಡಿ ಅವ್ರಿಗೆ ಉದ್ಯೋಗ ಆಗ್ತದೆ, ನಾವು ಉದ್ಯೋಗ ಕೊಡ್ತಾಯಿದ್ದು ರೈತರಿಗೆ, ಕಬ್ಬು ಬೆಳಿತಾರೆ, ಈಗೆಲ್ಲ ತೋರಿಸಿ ಇಲ್ಲೆಲ್ಲ ದುಡ್ಡು ಎತ್ತಿ ಹಾಕುವಂಥ ಕೆಲಸಗಳು ನಡೀತಾ ಇರ್ತಾವೆ. ಅದಕ್ಕಾಗಿ ಒಂದು BDCC ಎಲ್ಲರೂ ಬೆನ್ನತ್ತಿದ್ದಾರೆ ಇವತ್ತು. ಈಗ ನಾನು ನೋಡ್ತೀನಿ, ನೀನು ನೋಡ್ತೀವಿ, ಅವನು ನೋಡ್ತಾನೆ, ಇವನು ನೋಡ್ತಾನೆ ಅಂತೇಳಿ ಅದನ್ನು ಯಾವ ರೂಪ ಪಡಿಬೋದು ಅಂತ ಹೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಈ ನಿರ್ದೇಶಕರು ಯಾರ ಆಗೋರು ಇದ್ದಾರ, ಅಥವಾ ಈ ಈಗ ಗೊತ್ತದೆ ನಿಮಗೆ PKPS ಅಂತ ಅವ್ರಿಗೆ ಏನಪ್ಪ ಅಂತಂದರೆ ಈ ಡೆಲಿಗೇಷನ್ ಅದು ವೋಟ್ ಹಾಕುವಂಥ ಪವರ್ ಒಬ್ರಿಗೆ ಕೊಡುವಂಥದ್ದು, ಅವುಗಳನ್ನ ಸಹಿತ ಇವತ್ತು ಗೋಲ್ಮಾಲ್ ಮಾಡುವಂಥ ಅದು ತೆಗೆದುಕೊಂಡು ಹೋಗುವಂಥ ಅವ್ರ ಕೈ ಕೊಟ್ಟಿರ್ತಾರೆ. ನಂತರದಲ್ಲಿ ಯಾರಿಗೋ ಹೋಗುವಂಥದ್ದು, ಅಥವಾ ಅವ್ರಿಗೆ ರೆಸ್ಟ್ರಿಕ್ಷನ್ ಹಾಕುವಂಥದ್ದು, ಅಥವಾ ಎಲೆಕ್ಷನ್ ಬರ್ತಾನೆ ಅವ್ರನ್ನ ಮುಚ್ಚಿಡುವಂಥದ್ದು, ಇವೆಲ್ಲ ಇಲ್ಲಿ ನಡೀತಾ ಇರ್ತಾವೆ. ಹೀಗಾಗಿ ನಿಜವಾದ ರೈತರಿಗೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾಯಿದೆ ಅನ್ನೋದು